ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. IPL 2025 ರಿಟೆನ್ಷನ್ಗೆ 8 ಹೊಸ ನಿಯಮಗಳು ಬಂದಿದೆ. ಎಷ್ಟು ಪ್ಲೇಯರ್ ಟೀಮ್ನಲ್ಲಿ ಇರುತ್ತಾರೆ, ಹೀಗೆ ಇದರ ಬಗ್ಗೆ ಹೇಳುತ್ತೇನೆ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. 2025ರ IPLಗೂ ಮುನ್ನ ಮೇಗಾ ಹರಾಜು ನಡೆಯಲಿದೆ. ಇದರರ್ಥ ಎಲ್ಲ ತಂಡಗಳು ಕೆಲವು ಆಟಗಾರರನ್ನು ತಂಡದಲ್ಲಿ ಉಳಿಸಿಕೊಂಡು ಮಿಕ್ಕವರನ್ನು ತಂಡದಿಂದ ಬಿಡುಗಡೆ ಮಾಡಬೇಕಾಗಿದೆ. ಅದರಂತೆ ಈ ಹಿಂದೆ ಪ್ರತಿ ತಂಡಗಳು 4 ಆಟಗಾರರನ್ನು ತಂಡದಲ್ಲಿ ಉಳಿಸಿಕೊಳ್ಳಬಹುದಾಗಿತ್ತು. ಆದರೆ ಮುಂದಿನ IPL ಹರಾಜಿಗೂ ಮುನ್ನ ಮಹತ್ವದ ನಿರ್ಧಾರ ತೆಗೆದುಕೊಂಡಿರುವ BCCI ಹರಾಜಿಗೂ ಮುನ್ನ ತಂಡದಲ್ಲಿ ಉಳಿಸಿಕೊಳ್ಳುವ ಆಟಗಾರರ ಸಂಖ್ಯೆಯನ್ನು 4ರಿಂದ ಇದೀಗ 5ಕ್ಕೆ ಏರಿಸಿದೆ. ಇದಲ್ಲದೆ ಒಬ್ಬ ಆಟಗಾರನು ರೈಟ್ ಟು ಮ್ಯಾಚ್ ಅಂದರೆ RTM ಆಯ್ಕೆಯ ಮೂಲಕ ಉಳಿಸಿಕೊಳ್ಳುವ ಅನುಮತಿ ನೀಡಿದೆ. ಅಂದರೆ ಪ್ರತಿ ಫ್ರಾಂಚೈಸಿಯು ಇದೀಗ ತನ್ನ ತಂಡದಲ್ಲಿ ಒಟ್ಟು 6 ಆಟಗಾರರನ್ನು ಉಳಿಸಿಕೊಳ್ಳಬಹುದಾಗಿದೆ. ಆದರೆ BCCI ಇಲ್ಲೊಂದು ಟ್ವಿಸ್ಟ್ ಇದೆ. BCCI ಹೇಳಿರುವ ಪ್ರಕಾರ ಇದೀಗ ಪ್ರತಿ ಫ್ರಾಂಚೈಸಿಗಳು ತಮ್ಮ ತಂಡದಲ್ಲಿ 5 ಆಟಗಾರರ ಉಳಿಸಿಕೊಳ್ಳಬಹುದಾಗಿದೆ. ಆದರೆ BCCI ಇದಕ್ಕೊಂದು ಷರತ್ತು ವಿಧಿಸಿದೆ. ಅದೇನೆಂದರೆ ಯಾವ ಫ್ರಾಂಚೈಸಿ 5 ಆಟಗಾರರನ್ನು ತಂಡದಲ್ಲಿ ಉಳಿಸಿಕೊಳ್ಳಲು ಬಯಸುತ್ತದವೋ ಆ ಫ್ರಾಂಚೈಸಿ ಈ 5 ಆಟಗಾರರಿಗೆ ಬರೋಬ್ಬರಿ 75 ಕೋಟಿ ರುಗಳನ್ನು ಕೊಡಬೇಕಿದೆ. ಅಂದರೆ ಈಗಿನ ನಿಯಮದ ಪ್ರಕಾರ ಪ್ರತಿ ಫ್ರಾಂಚೈಸಿಗೆ BCCIನಿಂದ 100 ಕೋಟಿ ರು ಹಣ ಸಿಗುತ್ತಿದೆ. ಈ 100 ಕೋಟಿ ರುಗಳನ್ನು ಬರೋಬ್ಬರಿ 75 ಕೋಟಿ ರುಗಳನ್ನು ಕೆಲವು 5 ಆಟಗಾರರಿಗೆ ಕೊಡಬೇಕಿದೆ. ಸೆಪ್ಟೆಂಬರ್ 28ರಂದು ಅಂದರೆ ಶನಿವಾರದಂದು ಬೆಂಗಳೂರಿನಲ್ಲಿ IPL ಆಡಳಿತ ಮಂಡಳಿ ಸಭೆ ನಡೆದಿತ್ತು. ಅದರಲ್ಲಿ ಧಾರಣ ನೀತಿಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮಂಡಳಿಯು ಈ ಹಿಂದೆ ಜುಲೈನಲ್ಲಿ ಎಲ್ಲ 10 ಫ್ರಾಂಚೈಸಿ ಮಾಲೀಕರೊಂದಿಗೆ ಈ ವಿಷಯದ ಬಗ್ಗೆ ಸಭೆ ನಡೆಸಿತ್ತು. ಅಲ್ಲಿ ಮಂಡಳಿಯು ಫ್ರಾಂಚೈಸಿ ಮಾಲೀಕರಿಂದ ಧಾರಣಕ್ಕೆ ಸಂಬಂಧಿಸಿದಂತೆ ಅಭಿಪ್ರಾಯಗಳನ್ನು ಸ್ವೀಕರಿಸಿತು. ಇದೀಗ ಸುಮಾರು 2 ತಿಂಗಳ ಬಳಿಕ ಆಡಳಿತದ ಮಂಡಳಿ ಸಭೆಯಲ್ಲಿ ಈ ಕುರಿತು ಅಂತಿಮ ನಿರ್ಧಾರ ಕೈಗೊಂಡು ಫ್ರಾಂಚೈಸಿಗಳಿಗೆ ಸಿಹಿ ಸುದ್ದಿ ನೀಡಿದೆ. ಅಷ್ಟೇ ಅಲ್ಲ, BCCI ಉಳಿಸಿಕೊಳ್ಳಬೇಕಾದ ಆಟಗಾರರ ವೇತನದ ಸ್ಲ್ಯಾಬ್ ಅನ್ನು ಸಹ ನಿಗದಿಪಡಿಸಿದೆ. ಅದರಂತೆ ಫ್ರಾಂಚೈಸಿ ತಾನು ಉಳಿಸಿಕೊಳ್ಳಲು ಬಯಸುವ ಮೊದಲ ಆಟಗಾರನಿಗೆ ಬರೋಬ್ಬರಿ 18 ಕೋಟಿ ರುಗಳನ್ನು ವೇತನ ಆಗಿ ನೀಡಬೇಕು. ಎರಡನೇ ಆಟಗಾರನಿಗೆ 14 ಕೋಟಿ ರು ಮತ್ತು ಮೂರನೇ ಆಟಗಾರನಿಗೆ 11 ಕೋಟಿ ರು ನೀಡಬೇಕು. ಯಾವುದೇ ಫ್ರಾಂಚೈಸಿ 4ನೇ ಮತ್ತು 5ನೇ ಆಟಗಾರರನ್ನು ತಂಡದಲ್ಲಿ ಉಳಿಸಿಕೊಳ್ಳಲು ಬಯಸಿದರೆ ಅದು ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ಅಂದರೆ ಫ್ರಾಂಚೈಸಿ ಉಳಿಸಿಕೊಳ್ಳುವ 4ನೇ ಆಟಗಾರನಿಗೆ ಮೊದಲ ಆಟಗಾರನಂತೆ 18 ಕೋಟಿ ರುಗಳನ್ನು ನೀಡಬೇಕು. ಹಾಗೆಯೇ ಫ್ರಾಂಚೈಸಿ ಉಳಿಸಿಕೊಳ್ಳಲು ಬಯಸುವ 5ನೇ ಆಟಗಾರನಿಗೆ 14 ಕೋಟಿ ರು ವೇತನ ನೀಡಬೇಕು. ಅಷ್ಟೇ ಅಲ್ಲ, ಈ ಬಾರಿಯ ಆಡಳಿತ ಮಂಡಳಿಯು ಫ್ರಾಂಚೈಸಿಯ ಪರ್ಸ್ ಗಾತ್ರವನ್ನು ಸಹ ಹೆಚ್ಚಳ ಮಾಡಿದೆ. ಅದರಂತೆ ಮುಂದಿನ ಆವೃತ್ತಿಯಿಂದ ಪ್ರತಿಯೊಂದು ಫ್ರಾಂಚೈಸಿಗಳ ಪರ್ಸ್ ಗಾತ್ರ 100 ಕೋಟಿಯಿಂದ 120 ಕೋಟಿಗೆ ಹೆಚ್ಚಳವಾಗಲಿದೆ. ಆದಾಗ್ಯೂ ಉಳಿಸಿಕೊಂಡಿರುವ ಆಟಗಾರರ ಮೊತ್ತವನ್ನು ಈ ಹರಾಜು ಪರ್ಸ್ನಿಂದ ಕಡಿತಗೊಳಿಸಲಾಗುತ್ತದೆ. ಈ ರೀತಿಯಾಗಿ ಫ್ರಾಂಚೈಸಿಯು ಎಲ್ಲ 5 ಆಟಗಾರರನ್ನು ಉಳಿಸಿಕೊಂಡರೆ ಅದರ ಹರಾಜು ಪರ್ಸ್ನಲ್ಲಿ 120 ಕೋಟಿ ರೂಪಾಯಿಯಿಂದ ಈಗಾಗಲೇ 75 ಕೋಟಿ ರೂಪಾಯಿಗಳನ್ನು ಕಡಿತಗೊಳಿಸಲಾಗುತ್ತದೆ. ಇನ್ನುಳಿದ 45 ಕೋಟಿ ರುಗಳಲ್ಲಿ ಉಳಿದ 20 ಆಟಗಾರರನ್ನು ಖರೀದಿಸಬೇಕಾಗುತ್ತದೆ. ಈ 120 ಕೋಟಿ ರೂಪಾಯಿಗಳ ಹೊರತಾಗಿಯೂ BCCI 12.60 ಕೋಟಿ ರೂಪಾಯಿಗಳನ್ನು ಮೀಸಲಿಡಲು ಫ್ರಾಂಚೈಸಿಗಳಿಗೆ ಆದೇಶಿಸಿದೆ. ಏಕೆಂದರೆ ಮುಂಬರುವ IPLನಿಂದ ಪಂದ್ಯವನ್ನಾಡುವ ಆಟಗಾರರಿಗೆ 7.5 ಲಕ್ಷ ರೂಪಾಯಿಗಳನ್ನು ಪಂದ್ಯ ಶುಲ್ಕನಾಗಿ ನೀಡಲು ತೀರ್ಮಾನಿಸಲಾಗಿದೆ. ಈ ಮೂಲಕ ಆಟಗಾರನೊಬ್ಬ ಇಡೀ ಆವೃತ್ತಿಯಲ್ಲಿ ಎಲ್ಲ 14 ಪಂದ್ಯಗಳನ್ನು ಆಡಿದರೆ ಹೆಚ್ಚುವರಿಯಾಗಿ 1.5 ಕೋಟಿ ರು ಸಂಭಾವನೆ ಪಡೆಯಲಿದ್ದಾನೆ. ಅಲ್ಲದೆ ಇದೇ ಮೊದಲ ಬಾರಿಗೆ ಧಾರಣ ನೀತಿಯಲ್ಲಿ ಮಹತ್ವದ ಬದಲಾವಣೆ ಮಾಡಿರುವ BCCI ಭಾರತೀಯ ಅಥವಾ ವಿದೇಶಿ ಆಟಗಾರರನ್ನು ಉಳಿಸಿಕೊಳ್ಳುವ ಮಿತಿಯನ್ನು ಸಹ ತೆಗೆದುಹಾಕಿದೆ. ಅಂದರೆ ಫ್ರಾಂಚೈಸಿ ಬಯಸಿದಲ್ಲಿ 5 ಭಾರತೀಯ ಆಟಗಾರರನ್ನೇ ಉಳಿಸಿಕೊಳ್ಳಬಹುದು ಅಥವಾ 5 ವಿದೇಶಿ ಆಟಗಾರರನ್ನು ಬೇಕಾದರೂ ಉಳಿಸಿಕೊಳ್ಳಬಹುದು. ಅಂದರೆ ಕಳೆದ ಮೆಗಾ ಹರಾಜಿನಲ್ಲಿ 4 ಆಟಗಾರರಲ್ಲಿ ಗರಿಷ್ಠ 3 ಆಟಗಾರರು ಅಥವಾ 2 ವಿದೇಶಿ ಆಟಗಾರರನ್ನು ತಂಡದಲ್ಲಿ ಉಳಿಸಿಕೊಳ್ಳಲು ಅನುಮತಿ ನೀಡಲಾಗಿತ್ತು. ಹೀಗೆ ಇದರ ಬಗ್ಗೆ ಹೇಳಿದ್ದಕ್ಕೆ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.